ಅದರ ಜೊತೆಗೆ ಅಧ್ಯಕ್ಷರೇ, ಲಕ್ಷ್ಮಣ್ ಸವದಿ ಅವರೇ, ಅವಾಗ ನೀವು ಇದ್ರಿ, ನಮ್ಗೆಲ್ಲ ಅಡ್ವೈಸ್ ಮಾಡಿದ್ರಿ. ಇಲ್ಲ ಅವಾಗ ನಾನು ಕಿತ್ತು ಹೋಗದಿದ್ರಿ. ಪಟ್ಟು ಜಾಸ್ತಿ ಮಾಡಿದಿರಿ. ಇಲ್ಲ ನಾನು ಕಿತ್ತು ಹೋಗದ ಮೇಲೆ ಮಾಡಿದ್ರಿ. ನಾನು ಇದ್ದಿದ್ದಂದ್ರೆ ಅವತ್ತು ಕ್ಯಾಬಿನೆಟ್ದಾಗ ವಾದ ಮಾಡ್ತಿದ್ದೆ. ನಮ್ಮ ಪಾರ್ಟಿಯಲ್ಲಿ ಇದ್ದೆ. ಇಲ್ಲ ನಾನು ಹೇಳಾರ್ದ ಕಿತ್ತು ಹೋಗ್ತಿದ್ರು. MB ಪಾಟೀಲ್ ಅವರು ಬಂದಿದ್ರು ನನ್ನ ಹತ್ರಾಗ. ಆ ಸಂದರ್ಭದಲ್ಲಿ 5 ಪಟ್ಟು ಜಾಸ್ತಿ ಮಾಡಿದಿರಿ ಅಕ್ವಿಜೇಷನ್ ರೇಟ್ ಅನ್ನ. ಮತ್ತೆ ಪ್ರಾರಂಭ ಮಾಡಿದ್ರು ಕೊಡಕ್ಕೆ. ಅವಾಗ ಅಕ್ವಿಜೇಷನ್ ಅಮೌಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಪ್ರಾರಂಭನೂ ಕೂಡ ಮಾಡಿದಿರಿ. ಅವಾಗ ಆರ್ಡರ್ ನಾನೇ ಕಂದಾಯ ಸಚಿವನಾಗ ಆರ್ಡರ್ನು ಇಶ್ಯೂ ಮಾಡಿದ್ದೆ. ಆ ಭಾಗದೊಳಗೆ ಫಲಾನುಭವಿ ನಾವು ಇದೀವಿ. ಆ ಭಾಗದಲ್ಲಿ ನನ್ನ ಕ್ಷೇತ್ರದ 5 ಹಳ್ಳಿಗಳು ಬರ್ತವೆ ಆಲ್ಮಟ್ಟಿ ಹಿನ್ನೀರಿನಲ್ಲಿ. ಅದರದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ. ಬೇಡ, ನೀವು ವಿರೋಧ ಪಕ್ಷ ನಾಯಕರಾದ್ರಿ, ನಿಮ್ಮ ಜೊತೆಗೆ ವಾದಕ್ಕೆ ಇಳಿದು ಸರಿನೂ ಅನಿಸೋದಿಲ್ಲ. ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲೆ ಹೋಗಿದೆ. ಅದ್ರ ಬಗ್ಗೆ ನಿಮ್ ಕೂಡ ನಾನು ಚರ್ಚೆಗೆ ಮಾಡೋದಿಲ್ಲ. ಆದ್ರೆ ಒಂದು ಖುಷಿ ಮಾತಾಡಿ ಕಂಟಿನ್ಯೂ. ಅಲ್ವಾ ಚರ್ಚೆ ಅಧ್ಯಕ್ಷರ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಕತ್ತದ. ಯಾವತ್ತೂ ಹೆಗಲ ಮೇಲೆ ಶಲ್ಯ ಹಾಕ್ತಿದ್ದಿಲ್ಲ. ಯಾವಾಗ ಘೋಷಣೆ ಇತ್ತು ಹೆಗಲ ಮೇಲೆ ಶಲ್ಯ ಹಾಕ್ಲಾಕ್ ಶುರು ಮಾಡಿ. ಅಪೋಸಿಷನ್ ಅದಲ್ಲ, ಆ ಪೈಲ್ವಾನ್ರಾಗ ಹಿಂಗ ಬರೋ. ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯ್ತು, ಒಂದು ಉತ್ತಮವಾಗಿರ್ತಕ್ಕಂಥ ಶಲ್ಯ ಅವ್ರ ಹೆಗಲ ಮೇಲೆ ಏನಂದ್ರೆ, ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕದಾಗ ಅವರು ಶಲ್ಯ ಹಾಕಿದ್ರು. ಅವರು ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಹಾಕಿದ್ರು. ಗೊತ್ತಕ್ಕೆ ನನಗೆ ಅವ್ರ ಹೆಗಲ ಮ್ಯಾಗ ತಿಳ್ಕೊಂಡಿರಿ. ಪ್ರತಿಪಕ್ಷ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಅದಕ್ಕೆ ಮಾತಾಡಿ. ನನ್ನ ಅದಕ್ಕೆ ಅವ್ರಿಗೆ ವಾದ ಕೇಳಂಗಿಲ್ಲ. ಯಾಕಂತಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಅಂದಾಗ ಮತ್ತೆ ನನಗೆ ಅಡಚಣೆ ಹಾಕೋದು ಗೊತ್ತು ನನಗೆ. ಓಯಾಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605. ಅಧ್ಯಕ್ಷರೇ, ನಮ್ಮ ಭಾಗದ ಜನ ಎಷ್ಟು ಮುಗ್ಧರು ಅಂತ ಹೇಳಿ ಅನೇಕ ಜನ ಇದೇ ಹೇಳ್ತಿದ್ರು. ನಮ್ಮ ಭಾಗದ ಜನ, ನಾವು BR ಪಾಟೀಲ್ ಹೋದ್ರು, ಹೇಳಿದ್ರು ಏನು, ಎಲ್ಲ ರಾಜಕಾರಣಿಗಳು ಕೂಡ ಇದನ್ನ ಹಿಂದುಳಿಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರರಾಗುತ್ತೀವಿ ಅಂತಕ್ಕಂಥ. ಅದನ್ನು ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ, ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು. ನೀವಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಈ ಕಡೆ ಇರ್ತಕ್ಕಂಥ ಜನ ನಂಬಿಗಸ್ತು. ಅಧ್ಯಕ್ಷರೇ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು, ನಾನು ನೆನ್ನೆನೂ ಹೇಳಿದ್ದೀನಿ ನೋಡಿ. ವಿರೋಧ ಪಕ್ಷ ನಾಯಕರೇ, ಕರ್ನಾಟಕದವ್ರು ಒಂದೇ ಬೇರೆ, ನೋಡಿ, ಎಲ್ಲಾ ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ರಾಮಾಯಣ ಕಾಲದಲ್ಲೂ ಇತ್ತು, ಮಹಾಭಾರತದಲ್ಲೂ ಕಾಲದಲ್ಲೂ ಇತ್ತು. ಹಂಗೆ ಜನ ಯಾವುದೋ ಒಂದು ಏರಿಯಾ ಜನ ಒಳ್ಳೆಯವರು, ಯಾವುದೋ ಒಂದು ಏರಿಯಾ ಜನ ಕೆಟ್ಟವರಲ್ಲ. ಅಲ್ಲಿ ಊರೊಳಗಡೆ ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತದೆ, ಸಾಮಾನ್ಯ. ಅಲ್ಲೇ ಅವರವರ ಊರು ಅವರಿಗೆ ಒಳ್ಳೆಯದು. ಅದಕ್ಕೆ ಅವರ ಊರಿನ ಬಗ್ಗೆ ಅವ್ರು ಮಾತಾಡ್ತಾರೆ. ನೀವು ಕರೆಕ್ಟಾಗಿ ಹೇಳಿ ಉಂಟೆ ಸರಿಯಾಗಿ. ನಾವು ಈ ಕಡೆ ಜನ ಕಂಟಿನ್ಯೂ ಆಗಲಿ, ಮುಂದೆ ಹೋಗ್ಲಿ. ನಾನೇ ಅದನ್ನ ಹೊಂಟಿದ್ದು. ನೀವು ಒಂದು ಸ್ವಲ್ಪ ಹಿಂದೆ ಆಧಾರ ಕೊಡ್ರಿ, ಬೆನ್ನು ನೋವಾಗುತ್ತೆ ನಿಮಗೂ. ಹಿಂಗೆ ಸ್ವಲ್ಪ ಆಧಾರ ಕೊಡ್ರಿ, ಸ್ವಲ್ಪ ಮುಂದೆ ಹೋಗ್ಲಿ. ಇದು ಇಲ್ಲ, ಚರ್ಚೆ ಬಾಕಿ ಆಗಿದೆ ಈಗ. ನಾನು ಮುಂದಕ್ಕೆ ಹೋದಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅಧ್ಯಕ್ಷರೇ,